ಸಿಎಂ ಪಟ್ಟಕ್ಕೆ ಜೋರಾಯಿತು ಸಮರ. ಸಿಎಂ ಡಿಸಿಎಂ ಬಣದಿಂದ ಓಪನ್ ವಾರ್, ನಾಯಕರ ನಡುವೆ ಮಾತಿನ ಮಲ್ಲಯುದ್ಧ. ರಾಜ್ಯದ ಹಲವೆಡೆ ವರುಣನ ಅವಾಂತರ, ದಕ್ಷಿಣ ಕನ್ನಡದಲ್ಲಿ ಜನಜೀವನ ಹರೋಹರ, ಕೊಡಗಿನಲ್ಲೂ ಮಳೆರಾಯನ ಅಬ್ಬರ. ದೆಹಲಿ ಏರ್ಪೋರ್ಟ್ನಲ್ಲಿ ಕುಸಿದ ಮೇಲ್ಚಾವಣಿ, 4ವರಿಗೆ ಗಂಭೀರ ಗಾಯ, ಕಾರುಗಳಿಗೆ ಮೇಲ್ಚಾವಣಿ ಕುಸಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗಿರುವ ಘಟನೆ ಇದು. ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಮೇಲ್ಚಾವಣಿ ಕುಸಿತವಾಗಿದೆಯಂತೆ. ಮೇಲ್ಚಾವಣಿ ಕುಸಿತದಿಂದ 4ವರಿಗೆ ಗಂಭೀರ ಗಾಯವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಂದು ಬೆಳಗ್ಗೆ 5:30 ಸುಮಾರಿಗೆ ನಡೆದಂತಹ ಘಟನೆ ಇದು. ಘಟನೆಯಲ್ಲಿ ಏರ್ಪೋರ್ಟ್ನಲ್ಲಿದ್ದ ಕಾರುಗಳಿಗೂ ಕೂಡ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಏರ್ಪೋರ್ಟ್ನ ಟರ್ಮಿನಲ್ 1 ದೆಹಲಿಯಲ್ಲಿ ಮೇಲ್ಚಾವಣಿ ಕುಸಿತವಾಗಿ 4ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಳಗಿನ ಜಾವ 5:30 ಸುಮಾರಿಗೆ ಆಗಿರುವ ಘಟನೆ. ನಿರಂತರವಾಗಿ ಮಳೆ ಆಗ್ತಾ ಇರೋದು ಮೇಲ್ಚಾವಣಿ ಕುಸಿತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ದೃಶ್ಯ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ದೆಹಲಿಯ ಏರ್ಪೋರ್ಟ್ನ ಟರ್ಮಿನಲ್ 1, ಇಲ್ಲೇ ಮೇಲ್ಚಾವಣಿ ಕುಸಿತ ಆಗಿರೋದು. ಧಾರಾಕಾರ ಮಳೆಯಿಂದ ಸದ್ಯ 4ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಲ್ಲಿ ಪಾರ್ಕ್ ಆಗಿರುವಂತಹ ವಾಹನಗಳಿಗೂ ಕೂಡ, ಅಂದ್ರೆ ಕಾರುಗಳು ಕೂಡ ಜಖಮ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನೋಡಿ, ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಿರೋದು ಅದೆಲ್ಲವೂ ಕೂಡ ಜಖಮ್ ಆಗಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇರೋದು. ಮೇಲ್ಚಾವಣಿ ಕುಸಿತ, ದೆಹಲಿ ಏರ್ಪೋರ್ಟ್ ಸ್ತಬ್ಧವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೆಹಲಿಯಿಂದ ಹೊರಡಬೇಕಿದ್ದ ಎಲ್ಲಾ ವಿಮಾನಗಳು ಕೂಡ ರದ್ದಾಗಿದೆ. ಚೆಕ್ ಇನ್ ಕೌಂಟರ್ ಬಂದ್ ಮಾಡಿದ್ದಾರಂತೆ ಸಿಬ್ಬಂದಿ. ಮೇಲ್ಚಾವಣಿ ಕುಸಿತ ಆಗಿರೋದ್ರಿಂದ ಸಹಜವಾಗಿ ಜನರಲ್ಲಿ ಆತಂಕ, ಹಾಗಾಗಿ ಏರ್ಪೋರ್ಟ್ ಸ್ತಬ್ಧವಾಗಿದೆ. ದೆಹಲಿಯಿಂದ ಹೊರಡಬೇಕಾಗಿದ್ದ ಎಲ್ಲಾ ವಿಮಾನಗಳನ್ನ ಸದ್ಯ ರದ್ದು ಮಾಡಲಾಗಿದೆ. ಕಾರಣ ಮೇಲ್ಚಾವಣಿ ಕುಸಿತ ಆಗಿರೋದು. ಚೆಕ್ ಇನ್ ಕೌಂಟರ್ ಅಂತ ಇರುತ್ತೆ ಏರ್ಪೋರ್ಟ್ಗೆ, ಒಳಗಡೆ ಪ್ರವೇಶ ಮಾಡಿದಾಗ ಚೆಕ್ ಇನ್ ಕೌಂಟರ್. ಬಟ್ ಅಲ್ಲೇ ಮೇಲ್ಚಾವಣಿ ಕುಸಿತ ಆಗಿರೋದ್ರಿಂದ ಮೋಸ್ಟ್ಲಿ ಅದನ್ನ ಬಂದ್ ಮಾಡಿರೋದ್ರಿಂದ ಪ್ರಯಾಣಿಕರು ಒಳಗಡೆ ಹೋಗಕ್ಕಾಗಲ್ಲ. ಹಾಗಾಗಿ ಎಲ್ಲಾ ವಿಮಾನಗಳನ್ನ ಕೂಡ ರದ್ದು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ದೆಹಲಿಯ ಟರ್ಮಿನಲ್ 1 ಏರ್ಪೋರ್ಟ್ನಲ್ಲಿ ಆಗಿರುವ ಘಟನೆ ಇದು. ಮೇಲ್ಚಾವಣಿ ಕುಸಿತ ಕಾರಣ ಅಂತ ಅಂದ್ರೆ ನಿರಂತರವಾಗಿ ಮಳೆ ಆಗ್ತಾ ಇದೆ, ಆ ಕಾರಣಕ್ಕೆ ಮೇಲ್ಚಾವಣಿ ಕುಸಿತ ಅಂತ. ಬಟ್ ಏರ್ಪೋರ್ಟ್ಗಳಲ್ಲಿ ಯೂಶಲಿ ಈ ರೀತಿ ಮೇಲ್ಚಾವಣಿ ಕುಸಿತ ಆಗುತ್ತೆ ಅಂದ್ರೆ ಅದನ್ನ ಹೇಗೋ ಗೊತ್ತಿಲ್ಲ. ಬಟ್ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಬಿಕಾಸ್ ಏರ್ಪೋರ್ಟ್ ಅಂತ ಅಂದರೆ ಹೆಚ್ಚಿನ ಎಲ್ಲ ರೀತಿಯ ಸುಸಜ್ಜಿತವಾದಂತಹ ಕಟ್ಟಡ ಇರುತ್ತೆ. ಬಟ್ ಹೇಗದು ಮೇಲ್ಚಾವಣಿ ಕುಸಿತ ಆಯಿತೋ ಗೊತ್ತಿಲ್ಲ. ನೋಡಿ, ದೃಶ್ಯ ಗಮನಿಸ್ತಾ ಇದ್ದೀವಿ ನಾವು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಈಗ ಏರ್ಪೋರ್ಟ್ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಲ್ಲ ಅನ್ನುವಂಥ ನಂಬಿಕೆ, ಸುಸಜ್ಜಿತ ಕಟ್ಟಡಗಳು, ಮೇಲ್ಚಾವಣಿಗಳು, ಅದು ಹೇಗೆ ಕುಸಿತ ಆಗ್ಬಿಡುತ್ತೆ ಅನ್ನುವಂಥ ಪ್ರಶ್ನೆ. ಸದ್ಯ ಈ ಘಟನೆ ಹೇಗಾಯಿತು, ಕಾರಣ ಏನು, ಸದ್ಯ ಅಲ್ಲಿನ ಪರಿಸ್ಥಿತಿ